ಏನು ಕೌಂಟಿಂಗ್ ಪ್ರೋಸೆಸ್ ಆಗಿತ್ತು ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದೆ ಅಂತ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ನಮಗೆ ಗೆದ್ದಿರೋಂಥ ಅಭ್ಯರ್ಥಿನ 11 ಗಂಟೆಗೆ ಡಿಕ್ಲೇರ್ ಮಾಡಬೇಕಾಗಿತ್ತು. 7 ಗಂಟೆ ತಗೊಂಡ್ರು. ನಾವು ಕೇಳಿದ್ದಿದ್ದು ಬರೀ ರೀಕೌಂಟಿಂಗು. 7 ಗಂಟೆ ಒಳಗಡೆ 2 ಅವರಲ್ಲಿ ರೀಕೌಂಟಿಂಗ್ ಪ್ರೋಸೆಸ್ಸೇ ಮುಗಿಸ್ಬೋದಾಗಿತ್ತು. ಅಲ್ಲಿ ಡೌಟ್ ಶುರು ಆಗುತ್ತೆ. ಆಮೇಲೆ ಸಾಕಷ್ಟು ಅವ್ರು ಕೊಡ್ತಾ ಇರೋ ಮಾಹಿತಿಗಳು ಕೂಡ ತಪ್ಪಿದೆ. ಅದನ್ನು ನಾವು ಹೈಕೋರ್ಟ್ ಮೊರೆಗೆ ಹೋದ್ವಿ. ಸರ್ಕಾರ ನ್ಯಾಯಾಲಯ ಗಮನಕ್ಕೆ ತಂದಾಗ ನ್ಯಾಯಾಲಯ ಒಪ್ಕೊಂಡಿದೆ. ಅದನ್ನು ಅವರು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರು, ಇಂಟ್ರಿಮ್ ಆರ್ಡರ್. ಅಲ್ಲಿ ಕೂಡ ಹಿನ್ನಡೆ ಆಗಿದೆ. ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಎವಿಡೆನ್ಸ್ ಮಾಡಿ ಮುಗಿಸಿ ಅಂತ ಹೇಳಿ ಕಳಿಸಿದ್ರು ಸುಪ್ರೀಂ ಕೋರ್ಟ್. ಸರ್, ಈಗ 1 ವರ್ಷ ಕಳೆದೇ ಹೋಗ್ಬಿಟ್ಟಿದೆ ಸರ್ ಸರ್ಕಾರ ಆಗುತ್ತೆ. ಬಟ್ ತಾವು ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಫೈಟ್ ಮಾಡ್ತಾರೆ. ನಾನ್ ಸ್ಟ್ರಾಂಗು ಅಂತಲ್ಲ, ಅಂದ್ರೆ ನಿಮ್ಗೇನು ಎವಿಡೆನ್ಸ್? ಅಲ್ಲ, ನಾನ್ ಸ್ಟ್ರಾಂಗು ಅಂತಲ್ಲ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಂಗಿದೆ. ಸಡನ್ನಾಗಿ ಮಾಡಲ್ಲ. ಎಷ್ಟೊಂದು ಎಲೆಕ್ಷನ್ ಪಿಟಿಷನ್ಸು 3 ವರ್ಷ 5 ವರ್ಷ, ಕೆಲವು 5 ವರ್ಷ ಆದಮೇಲೆ ಬರ್ತದೆ. ಸೊ ಇದು ಫಾಸ್ಟ್ ಟ್ರ್ಯಾಕಲ್ಲಿ ನಡೀತಾ ಇದೆ. ಆಗುತ್ತೆ. ಇದು ತಪ್ಪು ಯಾರ್ದು ಅಂತ ಹೇಳ್ತೀರಾ ಸರ್? ಏನಾಗಿದೆ, ನಿಮಗೆ ಕೆಲವೆಲ್ಲ ವೀಡಿಯೋಸ್ ನೋಡಿದ್ರಿ ನೀವು. ಕೆಲವು ಅಧಿಕಾರಿಗಳು ಅವ್ರ ಕೆಲಸ ಮಾಡೋದು ಬಿಟ್ಟು ಇನ್ನೆಲ್ಲ ಮಾಡ್ತಾರೆ. ಇದೇನೊಂದು ಇಡೀ ನಮ್ಮ ವ್ಯವಸ್ಥೆ ಅವಮಾನ ಮಾಡ್ದಂಗೆ. ಎಲೆಕ್ಷನ್ ಪ್ರೋಸೆಸ್ಸು ಒಂದು ಮ್ಯಾಂಡೇಟ್ ಅಂತ ಏನು ಹೇಳ್ತೀವಿ, ಇದು ಹಕ್ಕು, ಅದು ಕಾಮನ್ ಮ್ಯಾನ್ ಎಲ್ಲರೂ ಏನು ಸೇರಿ ಒಬ್ಬರನ್ನ ಎಲೆಕ್ಟ್ ಮಾಡೋಂಥ ಪ್ರೋಸೆಸ್ ಇತ್ತು. ಅದನ್ನು ಇವರೇ ತಿರ್ಚಿ ಮಾಡೋಕ್ಕೆ ಹೋದಾಗ ಇದು ಒಂಥರ ಏನು ನಮ್ಮ ಡೆಮೋಕ್ರಸಿನ ಕೊಗ್ಗಲ್ಲೇ ಮಾಡಿದೆ. ಪ್ರಜಾಪ್ರಭುತ್ವದ ಕೊಗ್ಗಲೆ. ಇಂಥ ಅಧಿಕಾರಿಗಳು, ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಬರೆಯೋದು ದೊಡ್ಡದಲ್ಲ, ನಾನು ಬರೆದಿದ್ದೀನಿ, ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ನಾನು ಮಾಡಿದ್ದೆಲ್ಲ ವೇಸ್ಟು ಅಂತ ಮಾಡೋಂಥ ಅಧಿಕಾರಿಗಳು. ಆ ಸಿಸ್ಟಮ್ಮು ಹಿಂಗಾದಾಗ ಒಂದು ಎಲೆಕ್ಷನ್ ಪ್ರೋಸೆಸ್ನ ತೀರ್ಚೋ ಕೆಲಸಗಳು ಮಾಡಿದ್ದಾರೆ. ಎಷ್ಟೋ ಕಡೆ ಆಗಿದೆ, ನೋಡಿದ್ರಿ. ನಮ್ಮದಂತಲ್ಲ, ನಮ್ದು ಇನ್ನೂ ವಿಚಾರಣೆ ಹಂತದಲ್ಲಿದೆ. ಏನಾಗುತ್ತೆ ನೋಡೋಣ. ಬಟ್ ಅಂಥ ಅದು ಮಾಡಿದವ್ರನ್ನ ಬಟ್ ಏನೂ ಅವ್ರಿಗೆ ಶಿಕ್ಷೆಗಳಾಗಿಲ್ಲ. ಈಗ ರೀಕೌಂಟಿಂಗ್ ಬರೋದೇ ಇಲ್ಲ. ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಿಬಿಟ್ಟಿದೆ. ವೀಡಿಯೋ ಎಲ್ಲಿ ಮಾಡಿದ್ದಾರೆ ಅಂದರೆ ಜನ ಓಡಾಡೋದು ಅಂಥದ್ದು ಮಾಡಿದ್ದಾರೆ. ಪ್ರತಿಯೊಂದು ನಾವು ಮಿಷಿನ್ ತೆಗೆದಾಗ ಒಂದೊಂದು ವೀಡಿಯೋ ಮಾಡಿದರೆ ನಮ್ಗೆ ಅಲ್ಲೇ ತೋರಿಸ್ಬೋದಾಗಿತ್ತು. ಅದನ್ನು ಕೂಡ ಮಾಡಿಲ್ಲ. ಈ ಥರ ಏನಾದ್ರು ಆದಾಗ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಇದೆ. CCTV ಮೇನ್ ನಿಮಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬಾರ್ದು. 17C ಫಾರಮ್ ಅಂತ ಬರುತ್ತೆ. ನಿಮ್ಮ ಗಮನಕ್ಕೆಲ್ಲ ಬಂದಿರುತ್ತೆ, ನೀವೆಲ್ಲ ಪತ್ರಕರ್ತರಿದ್ದೀವಿ. ಅದರಲ್ಲಿ ಎಲ್ಲ ಬರೆದ ಮೇಲೆ ನಮ್ಮ ಏಜೆಂಟ್ಸ್ ಕೈಲಿ ಸೈನ್ ಮಾಡಿಸ್ಕೋತಾರೆ. ಒಂದೊಂದು ಮಿಷಿನ್ದು ಹಿಂಗೆ ಬರೆದಿದ್ವಿ ಕರೆಕ್ಟಾ ಅಂತ. 122 17C ಫಾರಮಲ್ಲಿ ಸೈನೇ ಇಲ್ಲ. ನಮ್ಮ ಏಜೆಂಟ್ಸ್ ಇದ್ದಾರೆ, ಸಿಗ್ನೇಚರೇ ಮಾಡಿಸ್ಕೊಂಡಿಲ್ಲ. ಮಾಡಿಸ್ಕೊಬಿಟ್ರೆ ತೀರ್ಸೋಕ್ಕಾಗಲ್ಲ. ಸರ್, ತಾವಲ್ಲೇ ಪ್ರಶ್ನೆ ಮಾಡಿಲ್ಲ? ಎಲ್ಲ ಮಾಡಿದ್ವಿ. ಈ 17C ಫಾರಮ್ ವಿಷಯ ಎಲ್ಲ ಗೊತ್ತಾಗೋದು ನಮ್ಗೆ ಅದು ಕೊಟ್ಟ ಮೇಲೆ. ಎಲೆಕ್ಷನ್ ಆಗಿ 15 ದಿನ ಆದಮೇಲೆ ನಮ್ಗೆ ಅದೆಲ್ಲ ಫೋಟೋ ಕಾಪೀಸ್ ಸಿಗೋದು ಅಪ್ಲೈ ಮಾಡಿದಾಗ. ಅಲ್ಲಿ ನೋಡೋಕ್ಕೆ ಬಂದಿದ್ದು ಈಸಿಯಾಗಿತ್ತು. ಇನ್ನು 2 ಅವರು ಮುಗಿದೋಗಿತ್ತು. ಯಾಕಂದರೆ ಮಾರ್ಜಿನ್ ಆಫ್ ವೋಟ್ಸು ಕಡಿಮೆ ಇತ್ತು. ಆಮೇಲೆ ಈ VVPAT ಕೌಂಟ್ ಮಾಡ್ತಾರಲ್ಲ, 251 ನಮ್ಮ ಮುಂದೆ ಬರಿಬೇಕು. ಇವ್ರು ಏನು ಮಾಡ್ತಾರೆ, VVPAT 5 ಅವರೇ ಬರ್ಕೊಂಬಂದು ಎತ್ತಿಸ್ತಾರೆ ನಮ್ಮ ಕೈಲಿ. ಸೊ ಸಾಕಷ್ಟು ಅನುಮಾನಗಳು. ಆಮೇಲೆ ಫಸ್ಟ್ ನಮ್ಮದು ಡಿಕ್ಲೇರ್ ಆಯಿತು ಅಂತ ಅನೌನ್ಸ್ ಮಾಡ್ತಾರೆ. ಇದು ಓರಲಾಗಿ ನಮ್ಮ ಕಾರ್ಯಕರ್ತರೆಲ್ಲ ಈಚೆ ಬರ್ತಾರೆ ಕರ್ಕೊಬರೋಕ್ಕೆ. ಒಳಗಡೆ ಹೋದ್ರೆ ಟ್ಯಾಬ್ಲೇಷನ್ ನಡೀತಾ ಇದೆ ಇನ್ನು ಅಂತಾರೆ. ಟ್ಯಾಬ್ಲೇಷನ್ 1 ಅವರ್ 2 ಅವರ್ 3 ಅವರ್ ಟ್ಯಾಬ್ಲೇಷನ್ಗೆ ಟೈಮ್ ತೊಗೋತಾರೆ. ಆಮೇಲೆ DC ಇವ್ರು ಯಾರು ನಮ್ಮ ಕೈಗೆ ಸಿಗಲ್ಲ. ಸಾಕಷ್ಟು ಫೋನುಗಳು ಒತ್ತಡಗಳು ಅವ್ರ ಮೇಲೆ ಶುರು ಆಗುತ್ತೆ. ಏನೇನಾಗಿದೆ ಆಮೇಲೆ ಡಿಕ್ಲೇರ್ ಮಾಡ್ತಾರೆ 7 ಗಂಟೆಗೆ ಮೇಲೆ. ನಾನು ಅಷ್ಟೇ ಹೇಳೋದು, ಸಿಂಪಲ್ ಕ್ವಶನ್. ಅನುಮಾನ ಎಲ್ಲಿ ಬರುತ್ತೆ ಅಂದರೆ, ಕೌಂಟಿಂಗ್ ಎಲ್ಲ ಆಗಿದ್ದರೆ ಇನ್ನೂ 5 ಕಾನ್ಸ್ಟಿಟ್ಯೂನ್ಸಿ ಇದೆಲ್ಲ 10 ಗಂಟೆ 11 ಗಂಟೆಗೆಲ್ಲ ಕ್ಲೋಸ್ ಆಯಿತು ಅನೌನ್ಸ್ ಮಾಡಿದ್ರು. ಇದು ಯಾಕೆ ಅನೌನ್ಸ್ ಮಾಡಲಿಲ್ಲ? ಏನೂ ಮಾಡಲಿಲ್ಲ. ರೀಕೌಂಟಿಂಗ್ ಆಯಿತು. ಅಲ್ಲೇ ಅವರು ಬರೀ ರೀಕೌಂಟಿಂಗ್ ಮಾಡಿರೋದಂದರೆ ಏನಂತಾರೆ, ಪೋಸ್ಟಲ್ ಬ್ಯಾಲೆಟ್ಸ್ನ ಮಾತ್ರ ಮಾಡಿರೋದು. ಇಲ್ಲಿ ಎಂಟೈರ್ ಪ್ರೋಸೆಸ್ ಮಾಡಬೇಕು ನಮ್ಮದು. ಪೋಸ್ಟಲ್ ಬ್ಯಾಲೆಟ್ಸು 230 ಇನ್ವ್ಯಾಲಿಡ್ ಮಾಡಿದ್ದಾರೆ. ಇನ್ವ್ಯಾಲಿಡ್ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅದು. ಇನ್ವ್ಯಾಲಿಡ್ ಅಂದರೆ ಒಂದ್ಸಲಿ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂತ. ಆ ಪೋಸ್ಟಲ್ ಬ್ಯಾಲೆಟ್ ಏನು ಬಂದಿದೆ ಅದೇನು ಬೋಗಸ್ ಅಲ್ವಲ್ಲ. ಮತ್ತು ಯಾಕೆ ಇನ್ವ್ಯಾಲಿಡ್ ಮಾಡ್ತೀವಿ? ಏನೋ 2-3 ಜನಕ್ಕೆ ಹಾಕಿದರೆ ಇನ್ವ್ಯಾಲಿಡ್ ಮಾಡಬೇಕು. ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅದನ್ನು ಒಂದು ಹಕ್ಕನ್ನು ಕಿತ್ತಾಕ್ದಂಗೆ. ಈ ಕ್ಲೋಸ್ ಎನ್ಕೌಂಟ್ರ್ ಬಂದಾಗ ಇವೆಲ್ಲ ಮ್ಯಾಟ್ರಸ್. ಅಲ್ಲಿ ಸಾಕಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ತುಂಬ ಜನ ವೋಟ್ಸ್ ಹಾಕಿದ್ರು. ಅವರಲ್ಲಿ ಯಾರು ಏಜೆಂಟ್ಸ್ ಯಾರೂ ಇರಲ್ಲ. ಅವ್ರಿಗೆ ಎಷ್ಟು ವೋಟ್ ಬಿದ್ದಿದೆ ಕೇಳೋರು ಇಲ್ಲ, ಮಾಡೋರು ಇಲ್ಲ. ಈ ನಮ್ಮ ಏಜೆಂಟ್ಸ್ ಏನು ಮಾಡಿರ್ತಾರೆ, ನಮ್ಮದು ನೋಡ್ಕೊಂಡಿರ್ತಾರೆ.
ಈ 5 ಓಟು 10 ಓಟು 30 ಓಟು 40 ಓಟು ಬರೋದನ್ನ ಕೌಂಟಿಂಗ್ ಮಾಡಬೇಕಾದ್ರೆ ತಿರ್ಚಿ ಆ ಕಡೆ ಹಾಕಿದ್ರೆ ಎಲ್ಲ ಆಗುತ್ತೆ. ಟೋಟ್ಲಿಂಗ್ ಕರೆಕ್ಟಾಗೇ ಇರುತ್ತೆ, ರಿಸಲ್ಟ್ ಚೇಂಜ್ ಆಗುತ್ತೆ.